ಆಯ್ತು, ಇವತ್ತು ನನ್ನ ಮುಂದೆ ಇದೆ ಓಲಾದವರು ಬಿಟ್ಟಿರೋವಂಥ ಓಲಾ S1 Pro ಜನರೇಷನ್ 2 ಗಾಡಿ. ಸೊ ಈ ಗಾಡಿನ ತೊಗೊಂಡಿದ್ರು ನಾನು ಆಲ್ಮೋಸ್ಟ್ 1.5 ವರ್ಷ ಆಗೈತೆ. ಸೊ ಗಾಡಿ ತೊಗೊಂಡಾಗಿಂದ ಇವತ್ತಿನವರೆಗೂ 10,900 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ನನಗೆ ಎಷ್ಟೋ ಜನ DM ಆಗಿರ್ಬೋದು, ಕಾಮೆಂಟಲ್ಲಿ ಆಗಿರ್ಬೋದು, ಹಾಗೆ ನಾನು ಈ ಗಾಡಿ ಓಡಿಸ್ಕೊಂಡೋದಾಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಸೊ ಅವರೆಲ್ಲ ಕೇಳ್ತಾ ಇರ್ತಾರೆ ಏನಪ್ಪ ಅಂತಂದರೆ ಗಾಡಿ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಗುರು ರೇಂಜು ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಗಾಡಿನ ನಾನು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅನ್ನೋದೊಂದು ರೇಂಜ್ ಟೆಸ್ಟ್ನ ಮಾಡ್ತಾಯಿದ್ದೀನಿ. ಸೊ ಕಂಪ್ನಿಯವ್ರು ಹೇಳೋ ಪ್ರಕಾರ ಈ ಗಾಡಿಲಿ ಈಕೋದಲ್ಲಿ ಓಡಿಸ್ಕೊಂಡು ಹೋದ್ರೆ ನೀವು 180 ಕಿಲೋಮೀಟರ್ ಬರುತ್ತೆ, ಹಾಗೆ ನಾರ್ಮಲಲ್ಲಿ 143, ಸ್ಪೋರ್ಟ್ಸಲ್ಲಿ 125 ಬರುತ್ತೆ, ಹಾಗೆ ಹೈಪರಲ್ಲಿ 100 ಕಿಲೋಮೀಟರ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಇವತ್ತು ಈ ಗಾಡಿನ ನಾರ್ಮಲಲ್ಲಿ ಓಡಿಸಿ ನೋಡ್ತಾ ಇದ್ದೀನಿ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಅಂತ. ನಾರ್ಮಲ್ ಮೋಡ್ ಬಿಟ್ಟು ಯಾವ ಮೋಡ್ಗೂ ಚೇಂಜ್ ಮಾಡಬಾರ್ದು. ಸೊ ಆ ರೀತಿಲಿ ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ಲು ಏನಪ್ಪ ಮಾಡಬೇಕು ಅಂದರೆ ಓಲೋ ಆ್ಯಪ್ನ ಓಪನ್ ಮಾಡಿದ್ರೆ ನಿಮಗೆ ಸೊ ಅಲ್ಲಿ ನೀವು ಎಲ್ಲ ಮೋಡ್ಗಳನ್ನು ಲಾಕ್ ಮಾಡಿ ನಿಮಗೆ ಯಾವ ಮೋಡ್ ಬೇಕೋ ಆ ಮೋಡ್ನ ನೀವು ಸೆಟ್ ಮಾಡ್ಕೋಬೋದು. ವೈಫೈನ ಆಫ್ ಮಾಡಿದ್ದೀನಿ, ಹಾಗೆ ಬ್ರೈಟ್ನೆಸ್ ಫುಲ್ ಡೌನ್ ಮಾಡಿದ್ದೀನಿ, ಬ್ಲೂಟೂತ್ ಆಫ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಏರ್ನ ಉಡಿಸ್ಬಿಡೋಣ ಗಾಡಿಗೆ. ಈ ಕಡೆ ಹೋದ್ರೆ ಹಾಸನ್ನು, ಸೊ ಈ ಕಡೆ ಹೋದ್ರೆ ಬೆಂಗಳೂರು. ಇವಾಗ 1.4 ಕಿಲೋಮೀಟರ್ ಓಡೈತೆ ಗಾಡಿ. ಸೊ ಆಲ್ರೆಡಿ 97% ಬಂದೈತೆ ಚಾರ್ಜು. ಸೊ ಆಲ್ರೆಡಿ 3% ಡ್ರಾಪ್ ಆಗೈತೆ. 5.1 ಕಿಲೋಮೀಟರ್ ಬಂದಿದ್ದೀನಿ. ಸೊ ಗಾಡಿ ಚಾರ್ಜ್ ಬಂದು 94% ಐತೆ. 6 ಕಿಲೋಮೀಟರ್ ಓಡೈತೆ ಗಾಡಿ. ಸೊ ಚಾರ್ಜ್ ಬಂದು 93% ಐತೆ ಗುರು. 10 ಕಿಲೋಮೀಟರ್ ಓಡೈತೆ. ಸೊ 10 ಕಿಲೋಮೀಟರ್ಗೆ ಆಲ್ರೆಡಿ 90% ಚಾರ್ಜ್ ಕಟ್ ಆಗೈತೆ. ಸೊ 1 ಕಿಲೋಮೀಟರ್ಗೆ 1% ಚಾರ್ಜ್ ಖಾಲಿ ಆಗ್ತಾ ಇದೆ. ಚನ್ನರಾಯಪಟ್ಟಣ ಇನ್ನು 63 ಕಿಲೋಮೀಟರ್ ಐತೆ. 13.9 ಕಿಲೋಮೀಟರ್ ಓಡೈತೆ. 87% ಗುರು. ಯಡಿಯೂರು ಬಂದು ಇನ್ನ 3.6 ಕಿಲೋಮೀಟರ್ ಇದೆ. ಸೊ ಆಲ್ರೆಡಿ 17.2 ಕಿಲೋಮೀಟರ್ ಗಾಡಿ ಓಡಿಸಿದೀನಿ ಗುರು. ಸೊ ಯಡಿಯೂರಲ್ಲಿ ಇದ್ದೀವಿ. ಸೊ ಗಾಡಿ ಬಂದು 19.3 ಕಿಲೋಮೀಟರ್ ಓಡೈತೆ ಗುರು. ಸೊ ಅದಕ್ಕೆ ಚಾರ್ಜ್ ಬಂದು 82%. ಸೊ 18% ಡೌನ್ ಆಗೈತೆ. ಸೊ ಗಾಯ್ಸ್ ನಾನು ಇವಾಗ ಇಲ್ಲಿ ಟೀ ಕುಡಿಯೋದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ಟೈಮ್ ಬಂದು ಇವಾಗ 8 ಗಂಟೆ 9 ನಿಮಿಷ. ಸೊ ಗೈಸ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 82% ಚಾರ್ಜ್ ಐತೆ. ಟುವರ್ಡ್ಸ್ ಬೆಳ್ಳೂರು ಕ್ರಾಸ್ ಹೋಗ್ತಾ ಇದ್ದೀನಿ. ಸೊ ಹಿಂಗೋದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಬೆಳ್ಳೂರು ಕ್ರಾಸಿಗೆ ಇನ್ನ 12 ಕಿಲೋಮೀಟರ್ ಐತೆ. ಗೈಸ್ ಇಲ್ಲಿ ಏನಾಗೈತೆ ಅಂತ ಅಂದ್ರೆ ಪಾಪ ಒಂದು ನಾಯಿನ ರೋಡಲ್ಲೇ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಬೆಳ್ಳೂರು ಕ್ರಾಸಿಗೆ ಇನ್ನು 5 ಕಿಲೋಮೀಟರ್ ಐತೆ. ಯಾರು ಹತ್ತಿಸ್ಕೊಂಡು ಹೋಗಿ ಸೊ ಅದ್ರ ಮೇಲೆ ಗೊತ್ತಾಗ್ದಲ್ಲಿ ಏನಾದರೂ ಕಾರ್ ಗೀರ್ ಏನಾದರೂ ಇಲ್ಲ ಬೈಕ್ ಏನಾದ್ರು ಹರಿದ್ರೆ ಡೆಫಿನೆಟ್ಲಿ ಪಲ್ಟಾಕೊಂಡು ಬಿದ್ದೋಗ್ಬಿಡ್ತಾರೆ. ಅಷ್ಟು ಬದುಕೈತಾ ಇಲ್ವಾ ನೋಡೋಣ. ಇಲ್ಲ ಸತ್ತೋಗ್ಬಿಟ್ಟೈತೆ ನಾಯಿ, ಕಾಲೆಲ್ಲ ಏಟಾಗ್ಬಿಟ್ಟೈತೆ. ಸಾಕಿರೋಂಥ ನಾಯಿ. ಸೊ ನೋಡಿ ಬೆಲ್ಟೆಲ್ಲ ಹಾಕೋರೆ ಪಾಪ ಅದಕ್ಕೆ. ಪಾಪ ನಾಯಿ ಬಂದು ಆ ಮದ್ದಿದ ರೋಡಲ್ಲಿ ಸತ್ ಬಿದ್ದೈತೆ. ಸೊ ಎತ್ತಾಕಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಮನುಷ್ಯ ಇನ್ನೆಷ್ಟು ಕ್ರೂರಿ ಅಂತ. ಇವಾಗ ಬೆಳ್ಳೂರು ಕ್ರಾಸಲ್ಲಿ ಇದ್ದೀನಿ. 5 ಕಿಲೋಮೀಟರ್ ಓಡಿಸಿದ್ದೀನಿ. 70% ಐತೆ ಗುರು. ಇವಾಗ ಇಲ್ಲಿ ಗಾಡಿನ ಸ್ಟಾಪ್ ಮಾಡ್ತಾ ಇದ್ದೀನಿ. 33 ಕಿಲೋಮೀಟರ್ ಓಡೈತೆ. ಸೊ ಚಾರ್ಜ್ ಬಂದು 69% ಐತೆ. ಗುರು ಎಕ್ಸಾಕ್ಟ್ಲಿ ನಾನು ಇವಾಗ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಹತ್ರ ಇದ್ದೀನಿ ಗುರು. ಸೊ ಇವಾಗ ನೋಡ್ತಾ ಇರ್ಬೋದು. ಸೊ 2.3 ಕಿಲೋಮೀಟರ್ ಬಂದಿದ್ದೀನಿ. ಸೊ ಚಾರ್ಜ್ ಬಂದು 67% ಐತೆ ಗುರು. ಆಲ್ರೆಡಿ 33% ಡೌನ್ ಆಗೈತೆ. ಡ್ಯಾಮ್ಸ್ ಅಂತ ಗೇಟ್ ಹತ್ರ ಇದ್ದೀನಿ. ಸೊ ನೋಡ್ತಾ ಇರ್ಬೋದು 5.5 ಕಿಲೋಮೀಟರ್ ಓಡೈತೆ ಗಾಡಿ. ಸೊ ಚಾರ್ಜ್ ಬಂದು 64% ಐತೆ ಗುರು. ಕದ್ಬಳ್ಳಿ ಹತ್ರ ಇದ್ದೀನಿ. ಸೊ ನೋಡ್ತಾ ಇರ್ಬೋದು 11.11 ಕಿಲೋಮೀಟರ್ ಓಡೈತೆ ಗುರು ಆಲ್ರೆಡಿ. ಸೊ ಚಾರ್ಜ್ ಬಂದು 58% ಐತೆ ಗುರು ಇನ್ನ. ಸೊ ಗೈಸ್ ಎಕ್ಸಾಕ್ಟ್ಲಿ ನಾನು ಇವಾಗ ಹಿರಿ ಸೇವೆಯಲ್ಲಿ ಇದ್ದೀನಿ. ಸೊ ನೋಡ್ತಾ ಇರ್ಬೋದು 20.2 ಕಿಲೋಮೀಟರ್ ಓಡೈತೆ. ಸೊ ಗಾಡಿ ಚಾರ್ಜ್ ಬಂದು 50%. ಸೊ ಆಲ್ರೆಡಿ 50% ಚಾರ್ಜ್ ಖಾಲಿ ಆಗೈತೆ. ಸೊ ಇವಾಗ ಮತ್ತೆ ನಾನು ವಾಪಸ್ಸು ನಮ್ಮೂರು ಕಡೆಗೆ ಹೋಗ್ತೀನಿ. ಟೋಟಲ್ ಆಗಿ 53.5 ಕಿಲೋಮೀಟರ್ ಬಂದೈತೆ ಗುರು. ನಾರ್ಮಲಲ್ಲಿ ಇನ್ನು 75 ಕಿಲೋಮೀಟರ್ ಓಡಿಸ್ಬೋದು ನೀವು ಅಂತ ಹೇಳ್ತಾವ್ರೆ. ಗಾಯ್ಸ್ ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 9:52. ಸೊ ಚಾರ್ಜ್ ಬಂದು 47% ಐತೆ ಗುರು. ಇನ್ನು 70 ಕಿಲೋಮೀಟರ್ ನೀವು ಹೋಗ್ತೀರಾ ಅಂತ ಇದು ತೋರಿಸ್ತಾ ಐತೆ. ಸೊ 53%ಗೆ 58.2 ಕಿಲೋಮೀಟರ್ನ ಓಡಿಸಿದ್ದೀನಿ. ಇನ್ನು ಮಿಕ್ಕಿದಂಥ 47%ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ನೋಡೋಣ. ಗಾಯ್ಸ್ ಇವಾಗ ನಾನು ಕದಬಳ್ಳಿಲಿ ಇದ್ದೀನಿ ಗುರು. ಫೋನ್ ಪೇ ಮಾಡಲಾ?
ಆಗೈತೆ ಗುರು. ಇವಾಗ ನಾನು ಬಂದು ಕಿರಿಸೇವೆ ಹತ್ರ ಇದ್ದೀನಿ. ಸೊ ಬೆಳ್ಳೂರು ಕ್ರಾಸ್ ಇಲ್ಲಿಂದ 15 ಕಿಲೋಮೀಟರ್ ಐತೆ. ಸೊ ನೋಡ್ತಾ ಇರ್ಬೋದು 4.3 ಕಿಲೋಮೀಟರ್ ಓಡಿಸಿದ್ದೀನಿ ಗುರು. ಚಾರ್ಜ್ ಬಂದು 47% ಐತೆ. ನಾನಿವಾಗ ಬೆಳ್ಳೂರು ಕ್ರಾಸಲ್ಲಿ ಇದ್ದೀನಿ. ಸೊ ನೋಡ್ತಾ ಇರ್ಬೋದು 11.6 ಕಿಲೋಮೀಟರ್ ಓಡಿಸಿದ್ದೀನಿ ಆಲ್ರೆಡಿ. ಸೊ ಗಾಡಿ ಚಾರ್ಜ್ ಬಂದು 57% ಐತೆ ಗುರು. ಆಯ್ತೆ ಗಾಯ್ಸ್, ಇಲ್ಲಿ ಸ್ವಲ್ಪ ರಾಂಗ್ ವೇಲ್ ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ನನಗೆ ಈ ನಾಯಿನ ಈ ರೀತಿಲಿ ಬಿಟ್ಬಿಟ್ಟು ಹೋಗೋಕ್ಕೆ ಯಾಕೋ ಮನ್ಸಾಗ್ತಾ ಇಲ್ಲ. ಜಾಗ ಇದೆ ಗುರು. ಸೊ ಇಲ್ಲಿ ಭೂಮಿ ಕೂಡ ಸ್ವಲ್ಪ ಒದ್ದೆ ಆಗೈತೆ. ಗುರು ಇನ್ನು ತೆಗಿಬೇಕು ಗುಂಡಿ. ನಾನಿವಾಗ ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಈ ರೀತಿಲಿ ಆ ನಾಯಿನ ಅಲ್ಲಿ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲಿಲ್ಲ ಗುರು. ಸೊ ಬದುಕಿರುವಾಗ ಅವ್ರ ಮನೇನ ಎಷ್ಟು ಚೆನ್ನಾಗಿ ಕಾಯ್ದಿತ್ತೋ. ಸೊ ಯಾವುದೇ ಪ್ರಾಣಿ ಪಕ್ಷಿ ಕಳ್ಳರು ಯಾರು ಬರ್ದಿಲ್ದಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತೋ. ಪಾಪ ಇವಾಗ ನೋಡಿದ್ರೆ ಈ ಪರಿಸ್ಥಿತಿಲ್ಲ ಇದೆ ನಾಯಿ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾರ್ಜ್ ಬಂದು 33% ಐತೆ. 52 ಕಿಲೋಮೀಟರ್ ಹೋಗುತ್ತೆ ಅಂತ ಇವ್ರು ತೋರಿಸ್ತವ್ರೆ. ಟೋಟಲ್ ಆಗಿ ನಾನು 78.5 ಕಿಲೋಮೀಟರ್ ಓಡಿಸಿದ್ದೀನಿ ಗುರು. ಅಣ್ಣ ಮೀನು ಹಿಡಿತಾವ್ರಾ? ಗಾಡಿ ಚಾರ್ಜ್ ಬಂದು 28% ಐತೆ ಗುರು. ಸೊ 1.8 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಇಲ್ಲೊಂದು ಅಂಗಡಿಲಿ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ, ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ. ಕುಣಿಗಲ್ಲು ಇವಾಗ ಇಲ್ಲಿಂದ ಕರೆಕ್ಟಾಗಿ 18 ಕಿಲೋಮೀಟರ್ ಐತೆ. ಸೊ ಗಾಡಿ ಚಾರ್ಜ್ ನೋಡಿದ್ರೆ 27% ಐತೆ ಗುರು. ಗಾಡಿ ಚಾರ್ಜ್ ಬಂದು 20% ಐತೆ ಗುರು. ಸೊ ಆಲ್ರೆಡಿ ರೆಡ್ ಕಲರ್ಗೆ ಕನ್ವರ್ಟ್ ಆಗೈತೆ ಬ್ಯಾಟ್ರಿ. ಇಲ್ಲಿಂದ ಏನಾದರೂ 15% ಬಂದರೆ ಈಕೋ ಮೋಡಿಗೆ ಕನ್ವರ್ಟ್ ಆಗುತ್ತೆ. ಅಣ್ಣ ಮೀನೈತಾ? ಮೀನಿಲ್ಲ. ಚಾರ್ಜ್ ಯುವರ್ ಸ್ಕೂಟರ್ ನೌ ಟು ಸ್ಟೇ ಪವರ್ಡ್ ಅಪ್. ಐ ಆಮ್ ರೆಡಿ ಫಾರ್ ಯುವರ್ ನೆಕ್ಸ್ಟ್ ರೈಡ್. ಸೊ ಎಕ್ಸಾಕ್ಟ್ಲಿ ಇವಾಗ 16% ಚಾರ್ಜ್ ಐತೆ ಗುರು. ಸೊ 16 ಕಿಲೋಮೀಟರ್ ಬಂದಿದ್ದೀನಿ. ಅಣ್ಣ ಯಾವಾಗ ಆಗಿದ್ದು? ಹೆಂಗೆ 5 ಜನಕ್ಕೆ ಏನೂ ಆಗಿಲ್ವಾ? ಏನೂ ಆಗಿಲ್ವಲ್ಲ, ಅದೃಷ್ಟ. ವೆರಿ ಲೋ ಬ್ಯಾಟ್ರಿ ಚೇಂಜಿಂಗ್ ಟು ಈಕೋ. ಸೊ ಗುರು ಇವಾಗ ನಾರ್ಮಲ್ಲಿಂದ ಈಕೋಗೆ ಚೇಂಜ್ ಆಯಿತು. ಸೊ ಗಾಡಿ ಚಾರ್ಜ್ ಇವಾಗ 15% ಐತೆ ಗುರು. ಸೊ ಇವಾಗ ಏನಪ್ಪ ಮ್ಯಾಟ್ರ್ ಅಂತ ಅಂದರೆ ಈಕೋ ಮೋಡಲ್ಲಿ 40 ಮೇಲೆ ಹೋಗೋದೇ ಇಲ್ಲ ಸ್ಪೀಡು. ಸೊ 40 ಒಳಗಡೆನೇ ಹೋಗುತ್ತೆ. ಸೊ ಇದು ಫೈನಲ್ ಪಾಯಿಂಟು ಗುರು. ಇದು ನಮ್ಮ ಓಲಾ ಗಾಡಿಗಳಲ್ಲಿ ಇದು ಬಂದು ಫೈನಲ್ ಪಾಯಿಂಟು. ಸೊ ಈ ಮಾರ್ಜಿನ್ ತನಕ ಯಾರು ಕೂಡ ಗಾಡಿನ ಬ್ಯಾಟ್ರಿನ ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲೇನಾದರೂ ನಿಮಗೆ ಫಾಲ್ಟಾಗಿ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆದರೆ ಗುರು ಮಿನಿಮಮ್ ಅಂದರೂ ನಿಮಗೆ 3 ರಿಂದ 4 ತಿಂಗಳು ಕಾಯಿಸ್ತಾರೆ ಗುರು. ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದ್ರೆ ಒಂದೊಂದು ಸಲ ವಾರಂಟಿಗಳು ಕ್ಲೇಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಗಾಡಿ ಆದರೂ ಅಷ್ಟೇ ನೀವು ಓಲಾದಲ್ಲಿ ಸೊ 15% ಬರೋ ತನಕ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಚಾರ್ಜ್ ಐತೆ ಗುರು. ಸೊ ಟೋಟಲ್ ಆಗಿ ಇವಾಗ 19.9 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಬಂದಿದ್ದೀನಿ. ಸೊ ಟೈಮ್ ಬಂದು 12:28. 107 ಕಿಲೋಮೀಟ್ರ್ ಬಂದಿದ್ದೀನಿ ಗುರು. 86%ಗೆ 107 ಕಿಲೋಮೀಟ್ರ್ ರೇಂಜ್ ಕೊಟ್ಟೈತೆ. ಹಾಗೇನೆ ಇನ್ನೂ 14% ಚಾರ್ಜ್ ಐತೆ. ಸೊ ಇಲ್ಲಿ ತೋರಿಸೋ ಪ್ರಕಾರ ಇನ್ನೂ 22 ಕಿಲೋಮೀಟ್ರ್ ನೀವು ಹೋಗ್ಬೋದು ಅಂತ ತೋರಿಸ್ತವ್ರೆ. ಬಟ್ ನಾವೊಂದು ಆವ್ರೇಜ್ ಅಂತ ತೊಗೊಂಡ್ರು, ಒಂದು 10 ಕಿಲೋಮೀಟ್ರ್ ಅಂತ ತೊಗೊಂಡ್ರು, ಸೊ ಇರೋ ಚಾರ್ಜಲ್ಲಿ ಒಂದು 10 ಕಿಲೋಮೀಟ್ರ್ ಆವ್ರೇಜ್ ತೊಗೊಂಡ್ರು ಇನ್ನು 117 ಕಿಲೋಮೀಟ್ರು ಬಂದಂಗೆ ಗಾಡಿ ಈ ರೇಂಜು. ಸೊ ಈ ಓಲಾ S1 Pro ಜನರೇಷನ್ 2. ಸೊ ಈ ಗಾಡಿ ಟೋಟಲ್ ಆಗಿ ನನಗೆ 117 ಕಿಲೋಮೀಟ್ರ್ ರೇಂಜ್ ಕೊಟ್ಟೈತೆ. ಹೀಗೆ ಈ ಗಾಡೀಲಿ ಬಂದಿರೋಂಥ ರೇಂಜು ನಿಮ್ಮ ಗಾಡಿಗಳಲ್ಲಿ ವೇರಿ ಆಗ್ತಾ ಹೋಗ್ಬೋದು. ಹೇಗಪ್ಪ ಅಂತಂದರೆ ನೀವು ಗಾಡಿನ ಯಾವ ರೀತಿ ಓಡಿಸ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಗಾಡೀಲಿ ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಹಾಗೆ ಬ್ರೈಟ್ನೆಸ್ನ ಇವೆಲ್ಲ ಸಿಕ್ಕಾಪಟ್ಟೆ
ಟಾಪ್ ಎಂಡಲ್ಲಿ ಹಿಡ್ಕೊಂಡು ನೀವು ಗಾಡಿನ ರೈಡ್ ಮಾಡಿದ್ರೆ ಸೊ ನಿಮಗೆ ಅಲ್ಲಿ ಡ್ರಾಪ್ ಕೂಡ ಕಾಣಿಸ್ಬೋದು. ಸೊ ಆದಷ್ಟು ನೀವು ನಾರ್ಮಲ್ ಸ್ಪೀಡಲ್ಲಿ ಹೋಗ್ಕೊಂಡು ನೀವು ಬ್ರೈಟ್ನೆಸ್ ಎಲ್ಲ ಕಮ್ಮಿ ಕೊಡ್ಕೊಂಡು ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಸೊ ಇದನ್ನೆಲ್ಲ ಆಫ್ ಮಾಡ್ಕೊಂಡು ಹೋದರೆ ಇನ್ನೂ ನಿಮಗೆ ಒಂದು 10 ರಿಂದ 15-20 ಕಿಲೋಮೀಟ್ರ್ ಜಾಸ್ತಿ ಬರ್ಬೋದು ಗುರು.